ತಿರುವಣ್ಣಾಮಲೈನಲ್ಲಿರುವಂತಹ ಅರುಣಾಚಲೇಶ್ವರ ಅಥವಾ ಅಣ್ಣಾಮಲೈಯಾರ್ ದೇವಸ್ಥಾನ. ಈ ರಾಜಗೋಪುರವನ್ನು ಸೇವಪ್ಪ ನಾಯ್ಕರ್ ಎಂಬ ರಾಜ ನಿರ್ಮಿಸಿದ್ದಾನೆ. ಇದು 217 ಅಡಿ ಎತ್ತರವನ್ನು ಹೊಂದಿದೆ. ಇಲ್ಲಿ ಬಂದಂತಹ ಭಕ್ತಾದಿಗಳು ಇಲ್ಲಿ ದೀಪವನ್ನು ಬೆಳಗಿಸಿ ಗಿರಿ ಪ್ರದಕ್ಷಿಣೆಯನ್ನು ಮಾಡಲು ಹೊರಡ್ತಾರೆ. ಇಲ್ಲಿ ಮುಖ್ಯ ಗೋಪುರದ ಎಡಭಾಗದಿಂದ ಗಿರಿ ಪ್ರದಕ್ಷಿಣೆಯನ್ನು ಪ್ರತಿದಿನವೂ ಕೂಡ ಮಾಡ್ತಾ ಇರ್ತಾರೆ. ಇಲ್ಲಿ ನೀವು ಮೊದಲಿಗೆ ಇಂದ್ರಲಿಂಗವನ್ನು ನೋಡಬಹುದು. ಆನಂತರ ಅಗ್ನಿಲಿಂಗ. ಈ ರೀತಿಯಾಗಿ ಅರುಣಾಚಲ ಬೆಟ್ಟದ ಸುತ್ತಲೂ 14 ಕಿಲೋಮೀಟರ್ ಬರಿಗಾಲಿನಲ್ಲಿ ನಡೆಯುತ್ತಾ ಇರ್ತಾರೆ. ಇದು ಯಮಲಿಂಗ. ಒಮ್ಮೆ ಪಾರ್ವತಿ ದೇವಿಯು ಕೈಲಾಸದಲ್ಲಿರುವಂತಹ ಹೂವಿನ ತೋಟಗಳಲ್ಲಿ ಶಿವನ ಕಣ್ಣುಗಳನ್ನು ಬಚ್ಚಿಡ್ತಾರೆ. ಇದರಿಂದ ಇಡೀ ಭೂಮಿಯಲ್ಲಿ ಕತ್ಲು ಆವರಿಸಿಕೊಳ್ಳುತ್ತೆ. ಆಗ ಪಾರ್ವತಿ ದೇವಿಯು ಘೋರವಾದಂತಹ ತಪಸ್ಸನ್ನು ಮಾಡ್ತಾರೆ. ಆ ತಪಸ್ಸಿಗೆ ಮೆಚ್ಚಿ ಭಗವಾನ್ ಶಿವ ತಿರುವಣ್ಣಾಮಲೈನಲ್ಲಿರುವಂತಹ ಅರುಣಾಚಲ ಬೆಟ್ಟದಲ್ಲಿ ಬೆಂಕಿಯ ಉಗ್ರಸ್ತಂಭವಾಗಿ ಕಾಣಿಸ್ಕೊಳ್ತಾರೆ. ಆಗ ಇಡೀ ಭೂಮಿಗೆ ಬೆಳಕು ವಾಪಸ್ಸು ಬರುತ್ತೆ. ನಂತರ ಭಗವಾನ್ ಶಿವನು ಪಾರ್ವತಿಯೊಂದಿಗೆ ವಿಲೀನವಾಗಿ ಅರ್ಧನಾರೀಶ್ವರ ರೂಪವನ್ನು ತಾಳ್ತಾರೆ. ಇದು ನೈಋತಿ ಲಿಂಗಂ. ಇಲ್ಲಿ ದೇವಸ್ಥಾನದ ಒಳಭಾಗದಲ್ಲಿ ವಿಡಿಯೋನ ತೆಗೆಯೋದಕ್ಕೆ ಅವಕಾಶ ಇರೋದಿಲ್ಲ. ನೀವು ಅಲ್ಲಲ್ಲಿ ಈ ರೀತಿಯಾಗಿ ಮ್ಯಾಪನ್ನು ನೋಡಬಹುದು. ಇದು ಸೂರ್ಯಲಿಂಗಂ. ಆನಂತರ ವರುಣಲಿಂಗಂ. ಈ ಜಾಗಕ್ಕೆ ಕರೆಕ್ಟಾಗಿ 14 ಕಿಲೋಮೀಟರ್ಗಳ ಗಿರಿ ಪ್ರದಕ್ಷಿಣೆಯು ಅರ್ಧ ಮುಗಿದಿರುತ್ತೆ. ಇಲ್ಲಿ ಕಾಣ್ತಾ ಇರುವಂತಹ ಅರುಣಾಚಲ ಬೆಟ್ಟವು ಸೇಮ್ ಶಿವಲಿಂಗದ ರೀತಿ ಕಾಣಿಸುತ್ತೆ. ನೀವೀಗೆ ಮುಂದೆ ಹೋದರೆ ವಾಯುಲಿಂಗಮನ್ನು ನೋಡಬಹುದು. ಕಾರ್ತಿಕ ಮಾಸದ ಹುಣ್ಣಿಮೆಯ ದಿನದಂದು ಈ ಬೆಟ್ಟದ ಮೇಲೆ ಬೆಂಕಿಯ ಜ್ವಾಲೆಯನ್ನು ಬೆಳಗಿಸ್ತಾರೆ. ಇದು ದೂರದಿಂದ ನೋಡೋದಕ್ಕೆ ಬೆಂಕಿಯ ಜ್ವಾಲೆಯನ್ನು ಹೊಂದಿರುವಂತಹ ಶಿವಲಿಂಗದ ರೀತಿ ಕಾಣಿಸುತ್ತೆ. ಇದು ಚಂದ್ರಲಿಂಗಂ. ಈ ರೀತಿಯಾಗಿ ಪ್ರತಿಯೊಂದು ಲಿಂಗಗಳ ದರ್ಶನ ಪಡೆದು ದಾರಿಯುದ್ದಕ್ಕೂ ಇರುವಂತಹ ರುದ್ರಾಕ್ಷಿ ಮರಗಳ ಗಾಳಿಯನ್ನು ಸೇವಿಸ್ತಾ ನಿಧಾನವಾಗಿ ಪಾದಯಾತ್ರೆಯನ್ನು ಭಕ್ತರು ಮಾಡ್ತಾ ಇರ್ತಾರೆ. ಆನಂತರ ನೀವು ಕುಬೇರಲಿಂಗಮನ್ನು ನೋಡಬಹುದು. ನಂತರ ಮೋಕ್ಷ ಮಾರ್ಗವನ್ನು ನೀವಿಲ್ಲಿ ನೋಡಬಹುದು. ಇತ್ತೀಚೆಗೆ ಇಲ್ಲಿ ನಡೆದಂತಹ ಘಟನೆಯಿಂದ ಹೊಸದಾಗಿ ರೂಲ್ಸ್ ಮಾಡಿದ್ದಾರೆ. ನೀವು ಒಳಭಾಗಕ್ಕೆ ಹೋಗಬೇಕು ಅಂದರೆ ಮೊದಲಿಗೆ ಈ ರೀತಿಯಾಗಿ ಕಿರಿದಾದ ದಾರಿಯಲ್ಲಿ ಹೋದರೆ ಮಾತ್ರ ಒಳಗೆ ಅವಕಾಶ ಇರುತ್ತೆ. ಹೀಗೆ ಮೋಕ್ಷ ಮಾರ್ಗವನ್ನು ನೋಡಿಕೊಂಡು ಮುಂದೆ ಬಂದರೆ ಈ ರೀತಿಯಾಗಿ ತಿರುವಣ್ಣಾಮಲೈ ಬೆಟ್ಟದ ವ್ಯೂವನ್ನು ನೋಡಬಹುದು. ಆನಂತರ ಮುಂದೆ ಹೀಗೆ ತೆರಳುತ್ತಾ ಈಶಾನ್ಯ ಲಿಂಗಮ್ಮನ್ನು ನೀವು ದರ್ಶನ ಮಾಡಬಹುದು. ಇಲ್ಲಿಂದ ನೇರವಾಗಿ ರಾಜಗೋಪುರದ ಬಳಿ ಹೋದರೆ ಗಿರಿ ಪ್ರದಕ್ಷಿಣೆಯು ಮುಗಿಯುತ್ತೆ. ಬೆಳಗ್ಗೆ 6 ಗಂಟೆಯಿಂದ ಪ್ರಾರಂಭವಾದಂತಹ ಗಿರಿ ಪ್ರದಕ್ಷಿಣೆ ಸಮಯ 10 ಗಂಟೆಗೆ ಮುಗಿಯುತ್ತೆ. ಆನಂತರ ತಿರುವಣ್ಣಾಮಲೈನಲ್ಲಿರುವಂತಹ ದೇವಸ್ಥಾನಕ್ಕೆ ಹತ್ತಿರದಲ್ಲಿ ಬಂದಿದ್ದೇವೆ. ಇದೇ ನೋಡಿ ದೇವಸ್ಥಾನದ ಆವರಣ. ಈ ಮುಖ್ಯ ಗೋಪುರದ ಬಳಿಯಿಂದ ವಿಶೇಷ ದರ್ಶನದಲ್ಲಿ ನಾವು ಒಳಗೆ ಹೋದ್ವಿ. ಒಳಭಾಗದಲ್ಲಿ ಈ ರೀತಿಯಾಗಿ ಸುಂದರವಾದಂತಹ ಒಂದು ಕೊಳ ಇದೆ. ಈ ರೀತಿಯಾದಂತಹ ಗೋಪುರಗಳನ್ನು ಕೂಡ ನೀವು ನೋಡಬಹುದು ಒಳಗೆ. ಈ ದೇವಸ್ಥಾನವನ್ನು 1ನೇ ಶತಮಾನದಲ್ಲಿಂದಲೂ ಚೋಳರು, ಹೊಯ್ಸಳರು, ವಿಜಯನಗರ ಸಾಮ್ರಾಜ್ಯ, ನಂತರ ಬ್ರಿಟಿಷರು ಈ ರೀತಿಯಾಗಿ 106 ರಾಜಮನೆತನಗಳು ಈ ದೇವಸ್ಥಾನವನ್ನು ಆಳಿದ್ದಾವೆ. ದೇವಸ್ಥಾನದ ಗೋಡೆಗಳ ಮೇಲೆ ನೀವು 106 ಶಾಸನಗಳನ್ನು ನೀವು ನೋಡಬಹುದು. ಹಾಗೆ ದೇವರ ದರ್ಶನವನ್ನು ಪಡೆದು ದೇವಸ್ಥಾನದ ಹೊರಭಾಗ ಈ ರೀತಿಯಾಗಿ ನೋಡಬಹುದು.
ಈ ದೇವಸ್ಥಾನದಲ್ಲಿ ಪಾರ್ವತಿ ದೇವಿಯನ್ನು ಉಣ್ಣಾಮಲೈಯಮ್ಮನ್ ಅಥವಾ ಅಪಿತಕುಚ ಅಂಬಾಳೆ ಎಂಬ ಹೆಸರಿನಿಂದ ಪೂಜಿಸ್ತಾರೆ. ಈ ದೇವಸ್ಥಾನವು ಬೆಳಗ್ಗೆ 5:30ಯಿಂದ ರಾತ್ರಿ 10 ಗಂಟೆಯ ತನಕ ಓಪನ್ ಇರುತ್ತೆ.